ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಲೋಕಮಾನ್ಯ ತಿಲಕರು ಬರೆದಂಥ ಯಾವ ಭಗವದ್ಗೀತೆಯ ಅರ್ಥವನ್ನು ನೋಡೋಣಂತ. ಏನಪ್ಪ ಅಂತಂದ್ರೆ, ಪ್ರತಿ ದಿವಸ ಸಿದ್ಧಾಶ್ರಮದೊಳಗೆ ಶಾಸ್ತ್ರ ಪ್ರವಚನ ಕೀರ್ತನ ನಡೀತಿದ್ವು. ಅಂಥ ಟೈಮ್ದೊಳಗೆ ಒಬ್ಬ ಬ್ರಾಹ್ಮಣ ಲೋಕಮಾನ್ಯ ತಿಲಕರು ಬರೆದಂಥ ಟೀಕೆಯನ್ನು ಬರೆದಂಥ ಭಗವದ್ಗೀತೆ ಗ್ರಂಥವನ್ನು ತಗೊಂಡ ಸಿದ್ಧಾರೂಢರ ಹತ್ತಿರಕ್ಕೆ ಬಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಕರ್ಮಣ್ಣೈವ ಹಿ ಸಂಸದ್ದಿ ಮಾ ಸ್ಥಿತ ಜನಕಾದಯ ಅಂಥೇಳಿ ಇದರಂಥ ಒಂದು 3-4 ಶ್ಲೋಕನ ಸಿದ್ಧಾರೂಢರ ಮುಂದೆ ಹೇಳಿ ಅವಾಗ ಬಂದ ಸಂಶಯ ಕೇಳ್ತಾನೆ. ಏನಂತ ಕೇಳ್ತಾನು ಅಂತಂದ್ರೆ, ಗುರುಗಳ ಈಗ ಹಿಂದೆ ಬರೆದಂಥ ಶಂಕರಾಚಾರ್ಯರು ಹಿಂದಿನ ಮಹಾಮುನಿಗಳು ಬರೆದಂಥ ಭಗವದ್ಗೀತೆ ಅರ್ಥಕ್ಕೂ ಮತ್ತು ಲೋಕಮಾನ್ಯ ತಿಲಕರು ಬರೆದಂಥ ಅರ್ಥಕ್ಕೂ ಕರ್ಮಪರವಾಗಿ ಬರೆದಂಥ ಅರ್ಥಕ್ಕೂ ನನಗೆ ವ್ಯತ್ಯಾಸ ಕಂಡು ಬರಾಕತ್ತೈತಿ. ಅದಕ್ಕೆ ಹಿಂದಿನ ಪೂರ್ವಜರ ಋಷಿಮುನಿಗಳು ಬರೆದ ಅರ್ಥ ಕರೆನೋ ಸರಿನೋ ಅಥವಾ ಲೋಕಮಾನ್ಯ ತಿಲಕರು ಬರೆದಂಥ ಅರ್ಥ ಸರಿನೋ ಅಂತೇಳಿ ಕೇಳಿದಾಗ ಸಿದ್ಧಾರೂಢರು ಅಂತಾರು, ನೋಡಪ್ಪ, ಸದ್ಗುರುವಿನ ಮುಖದಿಂದ ವಿದ್ಯೆ ಕಲಿದನ ತನ್ನ ಕರ್ಮ ಸಂಸ್ಕಾರದೊಳಗೆ ಮುಳುಗಿ ಇರೋಂಥ ಬುದ್ಧಿಯಿಂದ ಅದಕ್ಕೆ ಅರ್ಥ ಬರೆದ್ರೆ ಅದು ಹೆಂಗೆ ಯೋಗ್ಯ ಆಕೈತಪ್ಪ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ. ಆವಾಗ ಆ ಬ್ರಾಹ್ಮಣ ಕೇಳಿಕೊಂಡಂಥ ಈ ಮಾತೇನಕತಿ ಒಬ್ಬರಿಂದ ಪ್ರಚಾರ ಆಗಿ ಆ ಲೋಕಮಾನ್ಯ ತಿಲಕರಿಗೆ ಇದು ಸುದ್ದಿ ಮುಟ್ತೈತಿ. ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರು ಭಗವದ್ಗೀತಾಕ್ಕೆ ಅರ್ಥ ಬರೆದದ್ದಕ್ಕೆ ಹೆಸರಿಟ್ಟಾರು ಅಂತೇಳಿ ತಿಳ್ಕೊಂಡ ಆ ಲೋಕಮಾನ್ಯ ತಿಲಕರಿಗೆ ಸುದ್ದಿ ಹತ್ತೈತಿ. ಆವಾಗ ಅವ್ರು ಏನು ಮಾಡ್ತಾರಂತಂದ್ರೆ, ಒಂದು ಸಮಯ ನೋಡ್ಕೊಂಡ ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರೂಢರ ಆಶ್ರಮಕ್ಕೆ ಬರ್ತಾರೆ. ಬಂದ ನಮಸ್ಕಾರ ಮಾಡಿ ಕೇಳ್ತಾರೋ, ಏನ್ರಿಪ್ಪ ಸ್ವಾಮಿಗಳ, ಮತ್ತು ನಾವು ಭಗವದ್ಗೀತಾ ಅರ್ಥ ಬರೆದದ್ದಕ್ಕೆ ನೀವೇನೋ ಹೆಸರಿಟ್ರಿ ಅಂತ, ಯಾಕೆ, ಏನದು ಅಂತ ಕೇಳಿರಂತ. ಆವಾಗ ಸಿದ್ಧಾರೂಢರು ಅಂತಾರೋ, ನೋಡ್ರಿ ಲೋಕಮಾನ್ಯ ತಿಲಕರ, ಶ್ರೀ ಆನಂದಗಿರಿ, ಶ್ರೀಧರ, ಚಿದ್ಗಣ, ಮಧುಸೂದನ, ಶಂಕರಾನಂದ ಮತ್ತು ಶಂಕರಾಚಾರ್ಯ ಅಂತಕ್ಕಂಥ ಮಹಾಮುನಿಗಳೆಲ್ಲ ಏನು ಮಾಡ್ಯಾರು, ಗುರುಮುಖದಿಂದ ಸ್ತುತಿಗಳನ್ನು ಶ್ರವಣ ಮಾಡಿ ಆ ಭಗವದ್ಗೀತಾಕ ಅರ್ಥವನ್ನು ಯಾವುದೇ ಭೇದಿಲ್ದಂಗೆ ಬರ್ದಾರ. ನೀವು ಕೂಡ ಈ ಜಗತ್ತಿನ ಜನರ ಕಲ್ಯಾಣ ಮಾಡೋ ಸಲುವಾಗಿ ಭಾಳ ಶ್ರಮ ವಹಿಸಿ ಯಾವುದಕ್ಕೂ ಆಸ್ಪದ ಇಲ್ದಂಗೆ ಅರ್ಥನ ಬರೆದಿರಿ. ನೀವಾದರೂ ಕೂಡ ಅಡ್ಡದಾರಿ ಹಿಡಿದು ನಡೆಯುವಂಥ ಜನರನ್ನ ಸತ್ಕರ್ಮಕ್ಕೆ ಅಂದ್ರೆ ಒಳ್ಳೆ ಕಾರ್ಯಕ್ಕೆ ಹಚ್ಚಿರಿ ಅಂತೇಳಿ ಆವಾಗ ಏನು ಮಾಡ್ತಾರೋ ಸಿದ್ಧಾರೂಢರು ಅವರನ್ನು ಹೊಗಳ್ತಾರೆ. ಆವಾಗ ಹೊಗಳಿದಾಗ ಆರೂಢರಿಗೆ ಒಮ್ಮಿಂದೊಮ್ಮಿಗೆ ಏನಾಗ್ತೈತಿ ಅಂದ್ರೆ, ಒಂದು ಅಹಂಭಾವ ಬಂದ ಸಿದ್ಧಾರೂಢರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಕೇಳಿದಾಗ ಸಿದ್ಧಾರೂಢರು ಅಂತಾರೋ, ನೋಡ್ರಿಪ್ಪ, ನಿಮ್ಮಲ್ಲಿ ಹಿಗ್ಗು ಅದಾವು, ಹಿಂದೆ ನಿಮ್ಮ ಭಗವದ್ಗೀತಾಕ್ಕೆ ಬರೆದದ ಅರ್ಥ ಸರಿ ಇಲ್ಲ ಅಂತೇಳಿ ಅಂದಾಗ ಕುಗ್ಗಿದ್ರಿ. ಈಗ ಇಲ್ಲಿ ನಿಮ್ಮ ಪ್ರಶಂಸೆ ಮಾಡಿದ್ದಕ್ಕೆ ಏನಾಯ್ತು, ಈಗ ನಿಮ್ಗೆ ಹಿಗ್ಗು ಅನ್ನುವಂಥದ್ದು ಬಂತು. ಅದಕ್ಕೆ ನೀವು ಈ ಯಾವುದೋ ಜ್ಞಾನಕ್ಕೆ ಅಧಿಕಾರಿಗಳಲ್ಲ ನೀವು ಅಂತೇಳಿ ತಿಳ್ಕೊಂಡು ಅವ್ರಿಗೆ ಸಿದ್ಧಾರೂಢರು ಆ ಲೋಕಮಾನ್ಯ ತಿಲಕರಿಗೆ ಹೇಳಿದಾಗ ಅವ್ರಿಗೆ ಮುಂದೆ ಏನೂ ಮಾತಾಡ್ದಂಗಾಗಿ ಸುಮ್ಮನಾಗಿ, ನಿಮ್ಮಂಥ ಸದ್ಗುರುಗಳನ್ನು ನಾನು ಎಲ್ಲೂ ನೋಡಲಿಲ್ಲ, ಇಡೀ ಜಗತ್ತನ್ನು ತಿರುಗಿ ಬಂದೆ ನಾನು, ನಿಮ್ಮಂಥ ಗುರುಗಳು ನನಗೆ ಎಲ್ಲಿ ಸಿಕ್ಕಿಲ್ಲ ಅಂತೇಳಿ ತಿಳ್ಕೊಂಡು ಹೇಳಿ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಅವರು ತಮ್ಮ ಮುಂದಿನ ಒಂದು ಪ್ರಯಾಣವನ್ನು ಬೆಳೆಸ್ತಾರೆ. ಹಿಂಗೆ ನಡೆದಂಥ ಟೈಮ್ದೊಳಗೆ ಪ್ರತಿನಿತ್ಯ ಏನು ಮಾಡ್ತಿದ್ರು ಸಿದ್ಧಾರೂಢರು ಅಂತಂದ್ರೆ, ಸಾಯಂಕಾಲ ಆದ ಕೂಡಲೇ ಮಠದೊಳಗೆ ಶಾಸ್ತ್ರವನ್ನು ತೀರಿಸಿ ಉಜ್ಜನನವ್ರ ಮನೆಗೆ ಬರುವಂಗೆ ಪ್ರತಿ ದಿವಸ ಬರ್ತಿದ್ರು. ಮರುದಿವಸ ಬೆಳಗ್ಗೆ ಎದ್ದ ಏನು ಮಾಡ್ತಿದ್ರು, ಅಲ್ಲಿ ಭಜನೆಯನ್ನು ಮಾಡಿ ಮಂಗಳಾರತಿಯನ್ನು ತೀರಿಸಿ ಮಠಕ್ಕೆ ಬರ್ತಿದ್ರು.
ಇಂಥ ಪ್ರತಿನಿತ್ಯದ ಒಂದು ಕಾಯಕದೊಳಗೆ ಒಂದು ದಿವಸ ಏನಾಕತಿ ಅಂತಂದ್ರೆ ಸಿದ್ಧಾರೂಢರು ಉಜ್ಜನನವ್ರ ಮನ್ಯಾಗ ಕುಂತಿರ್ತಾರೆ. ಕುಂತಂಥ ಟೈಮ್ದೊಳಗೆ ಅಲ್ಲಿ 7-8 ಜನ ಭಕ್ತರು ಶಾಸ್ತ್ರ ಶ್ರವಣಕ್ಕೆ ಬಂದ ಬೆಳಗ್ಗೆ ಕುಂತಿರ್ತಾರೆ. ಅಂಥ ಟೈಮ್ದೊಳಗೆ ಆ ಉಜ್ಜನನವರ ಭೀಮಪ್ಪನ ದತ್ತಕ ಮಗ ಸಿದ್ದಪ್ಪನವಿದ್ದ. ಆ ಸಿದ್ದಪ್ಪಗೆ ಒಂದು ಗಂಡು ಮಗ ಹುಟ್ಟಿತ್ತು. ಅವನ ಹೆಸರು ಗುರುನಾಥ ಅಂತೇಳಿ ಇಟ್ಟಿದ್ರು. ಆ ಗುರುನಾಥ ಏನು ಮಾಡ್ತಿದ್ದ ಅಂತಂದ್ರೆ ಸಿದ್ಧಾರೂಢರಂತೆಗೆ ಬಂದ ಅವ್ರ ಮ್ಯಾಲೆ ಹತ್ಕೊಂಡಿರೋದು, ಅವ್ರ ತೊಡೆ ಮ್ಯಾಲೆ ಕೊಂಡಿರೋದು, ಅವ್ರ ಕಿವಿ ಹಿಡಿದು ಜಗ್ಗೋದು ಇಲ್ಲ ಗಲ್ಲ ಜಗ್ಗೋದು, ಹಿಂಗೆ ಅವ್ರಿಗೆ ಭಾಳ ತೊಂದರೆ ಕೊಡ್ತಿದ್ದ. ಯಾರು? ಆ ಗುರಪ್ಪ. ಅವಾಗ ಅಲ್ಲಿದ್ದಂಥ ಭಕ್ತರು ಏನಂದ್ರು ಅಂತಂದ್ರೆ, ಅಜ್ಜರ ಈ ಗುರಪ್ಪ ನಿಮಗೆ ಭಾಳ ತ್ರಾಸು ಕೊಡ್ತಾನೋ, ಇವಾಗ ಸಲಿಗೆ ಕೊಡಬೇಡ್ರಿ ಅಂತೇಳಿ ತಿಳ್ಕೊಂಡು ಅವನ್ನ ಹೊರಗೆ ಕಳಿಸ್ಬಿಡ್ತೇವೆ ಅಂತೇಳಿ ಅವನ್ನ ಹೊರಗೆ ಕಳ್ಸಕ್ಕೆ ಒಬ್ಬಿಬ್ಬರು ಭಕ್ತರು ಹೊಕ್ಕಾರ. ಆವಾಗ ಸಿದ್ಧಾರೂಢರು ಅಂತಾರು, ನೋಡ್ರಿಪ್ಪ ಅವ್ನು ಯಾಕೆ ನನಗೆ ಕಾಡಾಕತ್ತಾನು ಅನ್ನುವಂಥದ್ದನ್ನು ನೀವು ಗೊತ್ತಾಗಬೇಕಾದ್ರೆ ಅವನ ಪೂರ್ವ ಜನ್ಮದ ಕತೆ ಕೇಳ್ರಿ ಅಂತೇಳಿ ಹೇಳ್ತಾರೆ. ಆವಾಗ ಎಲ್ಲ ಭಕ್ತರು ಹಂಗಾರೆ ಹೇಳ್ರಿಪ್ಪ ಪೂರ್ವ ಜನ್ಮದ ಗುರುಪ್ಪನ ಕತೆ ಏನೈತಿ ಅಂದಾಗ, ಹಂಗಾದ್ರೆ ಆ ಹೊರಗೊಂದು ಹುಡುಗ ಆಡಾಕತ್ತಪ್ಪ, ಆ ಹುಡುಗನ ಕರ್ಕೊಂಬರ್ರಿ, ಅವನ ಕಡೆಯಿಂದ ನಿಮ್ಗೆ ಹೇಳ್ಸಿಸ್ತೀನಿ ಅಂತಂದಾಗ ಒಬ್ರು ಹೋಗಿ ಹೊರಗೊಂದು 5-6 ವರ್ಷದ ಹುಡುಗ ಆಡ್ತಿರ್ತೈತಿ. ಆ ಹುಡುಗನ ಕರ್ಕೊಂಬಂದು ಸಿದ್ಧಾರೂಢರು ಮುಂದೆ ಕುಂಡ್ರಿಸ್ತಾರೆ. ಅವಾಗ ಸಿದ್ಧಾರೂಢರು ಆ ಹುಡುಗನ ಮ್ಯಾಗ ತಮ್ಮ ಅಂಬುಸ್ತ ಹಸ್ತ ಇಟ್ಟ ತಮ್ಮ ಯೋಗ ದೃಷ್ಟಿಯಿಂದ ಆ ಹುಡುಗನ ನೋಡಿ ಆ ಹುಡುಗಗೊಂದು ಬಾಳೆಹಣ್ಣು ತಿನ್ನಕ್ಕೆ ಕೊಡ್ತಾರೆ. ಆ ಬಾಳೆಹಣ್ಣು ತಿನ್ನಕ್ಕೆ ಕೊಟ್ಟ ಮ್ಯಾಗ ಆ ಬಾಳೆಹಣ್ಣು ತಿಂದಂಥ ಹುಡುಗನ ಮುಖದ ಮ್ಯಾಲ ಅಪೂರ್ವವಾದಂಥ ಒಂದು ತೇಜಸ್ಸು ಬರ್ತೈತಿ. ಆವಾಗ ಸಿದ್ಧಾರೂಢರು ಈ ಬಾಲಕನ ಬಾಯಿಯಿಂದ ನೀವು ಗುರಪ್ಪನ ಕತೆ ಕೇಳ್ರಿಪ್ಪ ಅಂತೇಳಿ ಅಪ್ಪಣೆ ಕೊಡಿಸ್ತಾರೆ. ಆವಾಗ ಆ ಹುಡುಗ ಆ ಬಾಲಕ ಹೇಳಕ್ಕೆ ಚಲೋ ಆಕ್ಕಣ, ಸದ್ಭಕ್ತರ ಕೇಳ್ರಿ, ಕೈಲಾಸದೊಳಗೆ ಒಂದು ದಿನ ಪರಮೇಶ್ವರನ ಪೂಜಾ ನಡೆದಂಥ ಸಮಯದೊಳಗೆ ಒಬ್ಬ ಗಂಧರ್ವ ಅಂತಕ್ಕಂಥವ ತನ್ನ ಶರೀರದ ಮ್ಯಾಗ ಕಬರಿಲ್ಲ ಏನು ಮಾಡಿದ್ದ ಅಂದ್ರೆ ಧ್ಯಾನ ಮಾಡ್ಕೊತ ಆನಂದದಿಂದ ಸಮಾಧಿ ಸ್ಥಿತಿಯೊಳಗೆ ಕುಂತಿದ್ದ. ಆವಾಗ ನಂದೀಶ್ ಏನು ಮಾಡ್ತಾನೋ ಅಂತಂದ್ರೆ ಅವನ ಕೈ ಹಿಡಿದು ಎಬಿಸೆ, ಇದು ಪರಮಾತ್ಮನ ಪೂಜಾದ ಟೈಮ್ ಐತಿ, ಇಂಥ ಟೈಮ್ದಾಗ ನೀನು ಇಲ್ಲಿ ಧ್ಯಾನ ಮಾಡಕ್ಕೆ ಕುಂತಿ, ಹೇಳಿದ್ದು ನಿನಗೆ ಸರಿ ಕಾಣ್ತತೇನೆ ಅಂತೇಳಿ ಅವನ್ನ ಕೈ ಹಿಡಿದ ಮ್ಯಾಲಕ್ಕೆ ಬಸ್ತಾನೆ. ಆವಾಗ ಗಂಧರ್ವ ಸಿಟ್ಟು ಬಂದು ಏನು ಮಾಡ್ತಾನೋ ಅಂತಂದ್ರೆ ಆ ನಂದೀಶಿಗೆ ಸಿಟ್ಟಿಗೆ ಹೇಳ್ತಾನೆ, ಅಂದ್ರೆ ಅವನಿಗೆ ಬೈತಾನೆ. ಆವಾಗ ಆ ನಂದೀಶ್ ಏನು ಮಾಡ್ತಾನೋ ಅಂತಂದ್ರೆ, ಏನು ನೀಚ, ಆ ಪರಮಾತ್ಮನ ಪೂಜಾಕ್ಕೆ ನಿರ್ಮಲ ಮನಸ್ಸಿನಿಂದ ನಿನ್ನ ಕರೆದ್ರೆ ನನ್ನ ಮ್ಯಾಗ ಸಿಟ್ಟಾಕಿ ಮಂದ ಮನುಷ್ಯ, ಅದಕ್ಕೆ ನೀನು ಭೂಲೋಕದಾಗ ಶ್ರೀಶೈಲ ಕ್ಷೇತ್ರದ ಅಡವಿ ಒಳಗೆ ಕಾಡು ಹುಲಿಯಾಗಿ ಸಂಚಾರ ಮಾಡು ಅಂತೇಳಿ ತಿಳ್ಕೊಂಡು ಶಾಪ ಕೊಡ್ತಾನೆ. ಆವಾಗ ಆ ಗಂಧರ್ವ ಏನು ಮಾಡ್ತಾನೋ ಅಂತಂದ್ರೆ ಹೆದರ್ಕೊಂಡವಾಗಿ ಕಣ್ಣೀರು ಹಾಕ್ಕೊಂತ ಆ ಪರಮಾತ್ಮನ ಬಳಿಗೆ ಬರ್ತಾನೆ. ಬಂದ ಪರಮಾತ್ಮಗೆ ನಮಸ್ಕಾರ ಮಾಡಿ, ಹೇ ಪರಮಾತ್ಮ, ನಾನು ನಿರಪರಾಧಿ ಅದೇನಿ, ನಾ ಧ್ಯಾನದೊಳಗೆ ಮೈ ಮರ್ತು ಕುಂತಾಗ ಈ ನಂದೀಶ್ವರ ಬಂದ ನನ್ನ ಆನಂದ ಕೆಡಿಸಿ ಹುಲಿ ಆಗಿ ಅಂತೇಳಿ ಶಾಪ ಕೊಟ್ಟಾನು ಅಂತೇಳಿ ಆ ಪರಮಾತ್ಮನ ಮುಂದೆ ದೂರ ಹೇಳ್ತಾನೆ. ಆವಾಗ ಪರಮಾತ್ಮ ಅಂತಾನು, ಪ್ರಮತರ ಶಾಪ ಕೊಟ್ಟ ಮೇಲೆ ಮುಗಿತಪ್ಪ, ಅದನ್ನು ಯಾರಿಂದನೂ ತಪ್ಸೋಕ್ಕಾಗೋದಿಲ್ಲ, ಈಗ ಆದದ್ದಾಗಿ ಹೋಗೈತಿ, ಮುಂದೆ ನೀನು ಉದ್ಧಾರ ಮಾಡಕ್ಕೆ ನಾನು ಮನುಷ್ಯ ರೂಪ ತಾಳಿ ಗುರುವಾಗಿ ಭೂಲೋಕದೊಳಗೆ ಬರ್ತೇನೆ. ಆಗ ನಿನ್ನ ಈ ಹುಲಿ ಜನ್ಮ ನೀಗಿಸಿ ಮಾನವ ಶರೀರದೊಳಗೆ ತರಿಸಿ ಆ ಟೈಮ್ದೊಳಗೆ ಭೂಮಿ ಮ್ಯಾಗ ನಂದೇನು ಸಂಪತ್ತು ಇರ್ತೈತಲ್ಲ, ಆಸ್ತಿ ಇರ್ತೈತಲ್ಲ, ಅದನ್ನಷ್ಟು ನಿನಗೆ ಕೊಟ್ಟ ನಿನ್ನ ಕಾಪಾಡ್ತೇನೆ. ನೀ ಈಗ ಹುಲಿ ಜನ್ಮ ತಾಳಕ್ಕೆ ಹೋಗು,
ಶಾಂತಿ ಗುಣ ಮಾತ್ರ ಬಿಡಬೇಡ ಅಂತೇಳಿ ಆ ಪರಮಾತ್ಮ ಅವನ್ನ ಸಮಾಧಾನ ಮಾಡಿ ಕಳಿಸ್ತಾನೆ. ಆ ಪರಮಾತ್ಮನ ಮಾತಿಗೆ ಮನ್ನಣೆ ಕೊಟ್ಟಂಥ ಗಂಧರ್ವ ಏನು ಮಾಡ್ತಾನು ಅಂತಂದ್ರೆ ಶ್ರೀಶೈಲ ಕ್ಷೇತ್ರದೊಳಗೆ ಹುಲಿಯಾಗಿ ಹುಡ್ತಾನೆ. ಅದ ಸಮಯದೊಳಗೆ ಪರಮಾತ್ಮ ಏನು ಮಾಡ್ತಾನೋ ಚಳಕಾಪುರದೊಳಗೆ ಮಾನವ ರೂಪದೊಳಗೆ ಜನ್ಮ ತಾಳ್ತಾನೆ. ಯಾರು ಗುರುಶಾಂತಪ್ಪ ಮತ್ತು ದೇವ ಮಲ್ಲಮ್ಮ ಅಂತಕ್ಕಂಥ ದಂಪತಿಗಳ ಉದರದೊಳಗೆ ಸಿದ್ಧನಾಮದಿಂದ ಏನು ಮಾಡ್ತಾರೋ ಅವತಾರ ತಾಳ್ತಾರೆ. ಮುಂದೆ ಏನಾಕತಿ ಅಂತಂದ್ರೆ ಸಿದ್ಧಾರೂಢರು ಮಣಿ ಮಾರು ತರದ ಗುರುಗಳ ಕರುಣೆ ಪಡೆಯೋ ಸಲುವಾಗಿ ದೇಶ ಸಂಚಾರ ಮಾಡ್ತಾ ಚಿಂತಾಮಣಿ ಆಶ್ರಮಕ್ಕೆ ಬರ್ತಾರೋ. ಅಲ್ಲಿಂದ ಆ ಆಶ್ರಮದಿಂದ ಮುಂದೆ ಅವರು ಆ ಚಿಂತಾಮಣಿ ಆಶ್ರಮದ ಶಿಷ್ಯರ ಜೊತೆಗೆ ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಬರ್ತಾರೆ. ಪಾದಯಾತ್ರೆಗೆ ಬಂದಂಥ ಟೈಮ್ದೊಳಗೆ ಅಲ್ಲಿದ್ದಂಥ ಯಾರೋ ಮತಾಂಧ ಲಿಂಗವಂತ ಜಂಗಮರು ಇವಾಗ ಲಿಂಗಿಲ್ಲ, ಇವ ಬದ್ಧ ಬವಿ ಅದಾನು, ಇವನ್ನ ಹೊರಗೆ ದೂಡ್ರಿ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಅಂತಂದ್ರೆ ತಾವು ಅಡುಗೆ ಮಾಡೋ ಜಾಗದಿಂದ ಅವನ್ನ ಹೊಡೆದ ಕಾರ ಹೊರಗೆ ಹಾಕ್ತಾರೆ. ಹಾಕಿದ ಮ್ಯಾಗ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಅಡವಿ ತಿರ್ಕೊಂತ ಬಂದು ಅಲ್ಲಿ ಒಂದು ನವಗ್ರಹ ಮಠ ಇರ್ತೈತಿ. ಆ ಮಠದೊಳಗೆ ಬಂದ ಒಳಗೆ ಹೋಗೋರಾಗನ ಅಲ್ಲಿ ಒಂದು ಹುಲಿ ಮಕ್ಕೊಂಡಿರ್ತೈತಿ. ಆ ಹುಲಿ ಮಕ್ಕೊಂಡಿರ್ತೈತಿ. ಆ ಹುಲಿ ನೋಡಿ ಇವ್ರು ಮುಂದೆ ಬಂದು ತಲೆ ತಗ್ಗಿಸ್ಕೊಂಡು ನಿಂದಿರ್ತೈತಿ. ಆವಾಗ ಹುಲಿ ಮ್ಯಾಗ ಕುಂತ ಆ ಜಂಗಮರ ಅಹಂಭಾವನೆಲ್ಲ ಜಳ ಮಾಡಿ ಏನು ಮಾಡ್ತಾರೋ ಆ ಹುಲಿ ಅಲ್ಲೇ ಬಿಟ್ಟು ಮುಂದೆ ಏನು ಮಾಡ್ತಾರೆ ಇವರು ಪ್ರಯಾಣ ಬೆಳೆಸ್ತಾರೆ. ಅತ್ತ ಹುಲಿ ಏನಾಕತಿ ಅಂತಂದ್ರೆ ಸಿದ್ಧರ ವ್ಯಸನದೊಳಗೆ ಅಲ್ಲೇ ಕೆಲವು ದಿವಸ ಕಾಲು ಕಳೀತೈತಿ. ಕಾಲು ಕಳೆದ ಸಿದ್ಧರ ನೆನಪು ಭಾಳ ಆಗಾಕತ್ ಕೂಡಲೇನ ಆ ಹುಲಿ ಏನು ಮಾಡ್ತೈತಿ ಅಂದ್ರೆ ಅವ್ರನ್ನ ಹುಡುಕೊಂತ ಅಡವಿ ಹಿಡ್ಕೊಂಡು ಬರ್ತೈತಿ. ಆವಾಗ ಸಿದ್ಧಾರೂಢರು ಕಾವೇರಿ ನದಿ ದಂಡಿ ಮ್ಯಾಗ ಕುರುಬರು ಕೂಡ ಕುರಿ ಕಾಯ್ಕೊಂತ ಇರ್ತಾರೆ. ಆವಾಗ ಆ ಹುಲಿ ಅದೃಷ್ಟ ಯೋಗದಿಂದ ಏನು ಮಾಡ್ತೈತಿ ಅಂದ್ರೆ ಸಿದ್ಧಾರೂಢರು ಇದ್ದಂಥ ಆ ನದಿಯ ಒಂದು ದಂಡಿಗೆ ಬಂದ ಸಿದ್ಧಾರೂಢನ ಗುರುತು ಹಿಡಿದ ಅದು ಸಣ್ಣ ಮಕ್ಕಳು ಹೆಂಗೆ ಓಡಿ ಬರ್ತಾವು ತಂದೆ ತಾಯಿ ಅಂತ್ಯಕ್ಕೆ ಹಂಗೆ ಸಿದ್ಧಾರೂಢರನ್ನ ನೋಡಿ ಓಡಿ ಬಂದ ಅವ್ರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತೈತಿ. ಅವಾಗ ಏನಾಕತಿ ಅಂದ್ರೆ ಈ ಹುಲಿಯನ್ನು ನೋಡಿದಂಥ ಆ ಕುರಿ ಕಾಯೋರು ಕುರಿಗಳು ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ. ಆವಾಗ ಸಿದ್ಧಾರೂಢರು ಆ ಹುಲಿ ಮ್ಯಾಗ ಹತ್ಕೊಂಡು ಕುಂತ ಅದನ್ನು ಹೊಡ್ಕೊಂತ ಅದನ್ನು ಬಡ್ಕೊಂತ ಅದನ್ನು ಕಿವಿ ಹಿಡಿದು ಜಕ್ಕೊಂತ ಏನು ಮಾಡ್ತಾರೋ ಆ ಕುರುಬರು ಎದ್ದಕ್ಕೆ ತಂದ ನಿಂದಿರ್ತಾರೆ. ಆವಾಗ ಆ ಓಡಿ ಹೋದಂಥ ಕುರುಬರು ಬಂದಂತಾರು ನೀನಪ್ಪ ನಿಜವಾಗಿ ನೀ ಪರಮಾತ್ಮನ ಇದೀಪ ಅಂಥ ದುಷ್ಟ ಪ್ರಾಣಿನ ನೀನು ಕೈವಶ ಮಾಡ್ಕೊಂಡು ಅಂದಾಗ ನೀ ಸಾಕ್ಷಾತ್ ಪರಮಾತ್ಮನ ಇದಿ ಅಂತೇಳಿ ಅವಾಗ ನಮಸ್ಕಾರ ಮಾಡ್ತಾರೋ. ಸಿದ್ಧಾರೂಢರು ಹೇಳ್ತಾರೋ ನೋಡ್ರಿಪ್ಪ ಇದು ನಿಮ್ಗೆ ಯಾವುದೋ ತೊಂದರೆ ಕೊಡೋದಿಲ್ಲ, ಇದು ಒಂದು ಸಾಧು ಪ್ರಾಣಿ ಐತಿ, ಅದಕ್ಕೆ ಅದು ನಿಮ್ಮ ಜೊತೆ ಇರ್ತೈತಿ ಅಂತೇಳಿ ತಿಳ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿದಾಗ ಆ ಕುರುಬರೆಲ್ಲ ಏನು ಮಾಡ್ತಾರೋ ಅಂತಂದ್ರೆ ತಮ್ಮ ನಾಯಿ ಕೂಡ ಹೆಂಗೆ ಅವರು ಸಲಿಗೆಯಿಂದ ಆಟ ಆಡ್ತಿರ್ತಾರೋ ಹಂಗೆ ಆ ಹುಲಿ ಕೂಡ ಅವರು ಸಲಿಗೆಯಿಂದ ಆಟ ಆಡ್ತಿರ್ತಾರೋ. ಆದ್ರೆ ಸಿದ್ಧಾರೂಢರು ಮಾತ್ರ ಏನು ಮಾಡ್ತಿರ್ತಾರೋ ಅಂದ್ರೆ ಪ್ರತಿದಿನ ಆ ಹುಲಿ ಮ್ಯಾಗ ಹತ್ತೋದು, ಅದನ್ನು ಹೊಡೆಯೋದು, ಅದರ ಕಿವಿ ಜಗ್ಗೋದು ಮಾಡ್ತಿರ್ತಾರೆ. ಸಿದ್ಧಾರೂಢರು ಎಷ್ಟು ಅದನ್ನು ಕಾಡ್ತಾರಲ್ಲ ಅಷ್ಟ ಅದು ಸಂತೋಷದಿಂದ ಆ ಹುಲಿ ಏನು ಮಾಡ್ತಿರ್ತೈತಿ, ಸಿದ್ಧಾರೂಢರು ಕೂಡ ಆಡ್ತಿರ್ತೈತಿ. ಇಂಥ ಟೈಮ್ದೊಳಗೆ ಒಬ್ಬವ ಆ ಹುಲಿ ನೋಡಿದಂಥ ಒಬ್ಬ ಬ್ಯಾಡ ಏನು ಮಾಡ್ತಾನೋ ಅಂದ್ರೆ ಬೇಟೆ ಆಡಕ್ಕೆ ಬಂದು ಆ ಹುಲಿಗೆ ಗುರಿ ಇಟ್ಟ ಆ ಹುಲಿನ ಹೊಡಿತಾನು. ಆ ಹುಲಿ ಹೊಡೆದಾಗ ಅದೇನು ಮಾಡ್ತೈತಿ ಅಂದ್ರೆ ಹೊಳ್ಳೆ ಆ ಬೇಟೆಗಾರನ ಗಂಟ್ಲಕ್ಕೆ ಜಿಗಿದು ಅವನ ಗಂಟ್ಲ ಹರಿದ ಕಾರ ಏನು ಮಾಡ್ತೈತಿ ಹೊಳ್ಳೆ ಸಿದ್ಧಾರೂಢರು ಅಂತಕ್ಕೆ ಬಂದ ಬೀಳ್ತೈತಿ. ಬಿದ್ದಾಗ ಸಿದ್ಧಾರೂಢರು ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಈಗ ಅಳಬೇಡಪ್ಪ ನೀನು, ಮುಂದೆ ನಿನಗೆ ನರಜನ್ಮ ಮಾನವ ಜನ್ಮಕ್ಕೆ ಬರೋದಿ, ನೀನು ಶಾಂತಿ ಗುಣ ಮಾತ್ರ ಬಿಡಕ್ಕೆ ಹೋಗಬೇಡ ಅಂತೇಳಿ ತಿಳ್ಕೊಂಡು ಗುರುವಿನ ನಾಮಸ್ಮರಣೆ ಮಾಡು ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಹುಲಿ ಏನು ಮಾಡ್ತೈತಿ ಸಿದ್ಧಾರೂಢರು ತೊಡಿ ಮ್ಯಾಲನ ತನ್ನ ತಲೆ ಇಟ್ಕಾರ ಆ ಸುನಿಗ್ತೈತಿ ಅಂದ್ರೆ ಸತ್ತೋಕೈತಿ. ಮುಂದೆ ಏನು ಮಾಡ್ತಾರೋ ಅಂತಂದ್ರೆ ಆ ಹುಲಿಯನ್ನು ಬಿಟ್ಟಂಥ ಸಿದ್ಧಾರೂಢರು ಸಂಚಾರ ಮಾಡ್ತಾ ಎಲ್ಲಿ ಬರ್ತಾರೋ ಹುಬ್ಬಳ್ಳಿಗೆ ಬರ್ತಾರೆ. ಈ ಹುಬ್ಬಳ್ಳಿಗೆ ನೆಲೆಸಿದ ಮ್ಯಾಲೆ ಆ ಹುಲಿ ಅಂತೇನು ಹುಲಿ ಜನ್ಮ ಏನು ನೀಗಿದ್ದಲ್ಲ ಆ ಹುಲಿನ ಈ ಉಜ್ಜನನವರ ದತ್ತಕ ಭೀಮಾಪನ ದತ್ತಕ ಪುತ್ರ ಸಿದ್ದಪ್ಪ ಏನದಲ್ಲ
ಅವನು ಹೊಟ್ಟೆಯೊಳಗೆ ಹುಟ್ಟಿದವನ ಈ ಗುರಪ್ಪಪ್ಪ. ಈಗ ಅವ ಮನುಷ್ಯ ಜನ್ಮಕ್ಕೆ ಬಂದವನು. ಹಿಂದಿನ ಜನ್ಮದಾಗ ಏನಾಗಿದ್ದ, ಹುಲಿಯಾಗಿದ್ದ ಅಂತ ಹೇಳ್ತಾರೆ. ಆವಾಗ ಇನ್ನೊಂದು ಮಾತು ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಹಿಂದೆ ನಾ ಹೆಂಗೆ ಅವನು ಕಾಡೇನಲ್ಲ ಹಂಗೆ ಈ ಜನ್ಮದಾಗ ಅವ ನನ್ನ ಕಾಡಕತ್ತಾನ. ಅದಕ್ಕಿಪ್ಪ ನಾವು ಈ ಜನ್ಮದಾಗಲಿ ಹಿಂದಿನ ಜನ್ಮದಾಗಲಿ ಯಾರನ್ನಾರ ನೋಯಿಸಿದ್ರೆ, ಯಾರನ್ನಾರ ಪೀಡಿಸಿದ್ರೆ ಅದು ನಮ್ಗೆ ಈ ಜನ್ಮದೊಳಗೆ ಬಂದು ಕಾಡ್ತೈತಿ. ಈ ಜನ್ಮದೊಳಗೆ ನಾವು ಯಾರಿಗಾರ ತೊಂದರೆ ಕೊಟ್ಟಿದ್ವಿ ಅಂದ್ರೆ ಮುಂದಿನ ಜನ್ಮಕ್ಕೆ ಬಂದು ಅದು ನಮ್ಮನ್ನು ಕಾಡ್ತೈತಪ್ಪ. ಹಂಗೆ ಅವಾಗ ಹುಲಿ ಇದ್ದಾಗ ಅವ್ನು ಕೂಡ ನಾನು ಭಾಳ ಹುಡುಗಾಟಿಕೆ ಮಾಡೀನಿ, ಅವ್ನು ಭಾಳ ಕಾಡೇನಿ, ಭಾಳ ಹೊಡೆದೇನಿ, ಅವನ್ನ ಕಿವಿ ಹಿಡಿದು ಜಗ್ಗೇನಿ. ಇಂಥವೆಲ್ಲ ಅವನು ಕೂಡ ಹುಲಿ ಇದ್ದಾಗ ಮಾಡಿದ್ದಕ್ಕೆ ಈಗ ಅದನ್ನು ನಾ ಮಾಡಿದ ಹಿಂದಿನ ಜನ್ಮದ ಒಂದು ಕಾರ್ಯ ಏನೈತಲ್ಲ ಅದನ್ನ ಈಗ ಅವ್ನು ನನಗೆ ಮಾಡಿ ಅದನ್ನು ತೀರಿಸ್ಕೊಳಕತ್ತಾನು ಅಂತೇಳಿ ಹೇಳಿ, ಅದಕ್ಕಿಪ್ಪ ಯಾರು ಯಾವುದೇ ಜನ್ಮದೊಳಗೆ ಈಗ ತಿಳುವಳಿಕೆ ಜನ್ಮಕ್ಕೆ ನಾವು ಬಂದೇವಿ, ಅರಿವಿನ ಜನ್ಮಕ್ಕೆ ಬಂದೇವಿ. ಈಗಾದರೂ ನಾವು ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಇನ್ನೊಬ್ಬರ ಮನಸ್ಸು ಮರಗಿಸ್ದಂಗೆ ಇರಬೇಕಪ್ಪ ಅಂತ ಹೇಳಿ ಮತ್ತೇನು ಹೇಳ್ತಾರೋ ಅಂತಂದ್ರೆ, ಈ ಗುರುನಾಥರವ್ರನ್ನ ಕತೆ ಯಾರು ಕೇಳ್ತಾರೋ ಅವರಿಗೆ ಪುಣ್ಯ ಬರ್ತೈತಿ, ಅವ್ರಿಗೆ ಮೋಕ್ಷದ ಹಾದಿ ಸಿಗ್ತೈತಿ ಅನ್ನುವಂಥ ಮಾತನ್ನು ಸಿದ್ಧಾರೂಢರು ಆ ಹುಡುಗ ಬಾಯಿಂದ ಹೇಳಿಸ್ತಾರೆ. ಆವಾಗ ಇಷ್ಟೆಲ್ಲ ಕತೆ ಹೇಳಿದಂಥ ಆ ಹುಡುಗ ಕತೆ ಮುಗಿದ ಮ್ಯಾಗ ಸುಮ್ಮನೆ ನಿಂದಿರ್ತಾನೆ. ಆವಾಗ ಸಿದ್ಧಾರೂಢರು ಮತ್ತು ಒಂದು ಬಾಳೆಯನ್ನು ಹುಡುಗಗೆ ತಿನ್ನಕ್ಕೆ ಕೊಡ್ತಾರೋ. ಆ ಬಾಳೆಯನ್ನು ತಿಂದ ಕೂಡಲೇ ಆ ಹುಡುಗ ಮತ್ತು ಪೂರ್ವ ಸ್ಥಿತಿ ಬರ್ತಾನೆ. ಆವಾಗ ಆ ಹುಡುಗ ಗುರುಗಳಿಗೆ ನಮಸ್ಕಾರ ಮಾಡಿ ತಾನು ತನ್ನ ಆಟ ಆಡೋಕ್ಕೆ ಹೊಕ್ಕಾನ. ಅನ್ನುವಲ್ಲಿಗೆ ಮತ್ತೊಂದು ಏನು ಆಕ್ಕತಿ ಅಂತಂದ್ರೆ, ಅಲ್ಲಿದ್ದಂಥ ಶಿಷ್ಯರು ಹಂಗಾದ್ರೆ ಈ ಗುರುನಾಥನ ಗುರುಗಳ ನಾವು ಮಠಕ್ಕೆ ಮರಿ ಮಾಡೋಣ ನಿಮ್ಮ ಮಠಕ್ಕೆ ಅಂತೇಳಿ ಹೇಳಿದಾಗ ಸಿದ್ಧಾರೂಢರು ಹಂಗಾದ್ರೆ ನಿಮ್ಮ ಒಪ್ಪಿಗೆದ್ರು ಮಾಡೋಣ್ರಿಪ್ಪ ಅಂತ ಹೇಳಿದಾಗ ಎಲ್ಲರೂ ಕೂಡ ಆ ಗುರಪ್ಪಗೆ ಸನ್ಯಾಸಿ ದೀಕ್ಷೆ ಕೊಡ್ತಾರೋ. ಆ ಸನ್ಯಾಸಿ ದೀಕ್ಷೆ ಕೊಟ್ಟ ಮ್ಯಾಗ ಅವನು ಉಡಾತನ ಎಲ್ಲ ಮಾಯಕ್ಕಂತ ಹೋಗ್ಕತಿ. ಅಲ್ಲಿಂದ ಅವ ಸಂಸ್ಕೃತ ಕಲಿಯಾಕೆ ಪ್ರಾರಂಭ ಮಾಡ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.